ಸ್ನೇಹಿತರೆ ನಮಸ್ಕಾರ. ಜ್ಞಾನಗುರು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಸಂಸ್ಕೃತ ವ್ಯಂಜನ ಸಂಧಿ ಅಂದರೆ ಏನು ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ. ಹಾಗೆ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಎಷ್ಟು ಪ್ರಕಾರಗಳು, ಎಷ್ಟು ವಿಧಗಳಿವೆ ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಆ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಇರ್ತಕ್ಕಂಥ ವಿಧಗಳಲ್ಲಿ ಮೊದಲನೇದಾಗಿರ್ತಕ್ಕಂಥ ಜಸ್ವ ಸಂಧಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಜಸ್ವ ಸಂಧಿಯ ಮೊದಲು ವ್ಯಾಖ್ಯೆ ಏನಂತೇಳಿ ಮೊದಲಿಗೆ ನಾವು ತಿಳ್ಕೊಳ್ಳೋಣದಾದರೆ, ಪೂರ್ವ ಪದದ ಕೊನೆಯಲ್ಲಿ ವರ್ಗಗಳ ಪ್ರಥಮ ವರ್ಣಗಳ ಅಂದರೆ ಕಚಟತಪಗಳು ಅಂತ ಹೇಳ್ತೀವಲ್ಲ ನಾವು, ಈ ವರ್ಗಗಳು ವರ್ಗೀಯ ವ್ಯಂಜನಗಳಂತ ಹೇಳ್ತೀವಲ್ಲ, ಆ ವರ್ಗೀಯ ವ್ಯಂಜನದಲ್ಲಿರ್ತಕ್ಕಂಥ ಮೊದಲನೇ ವರ್ಗಗಳ ಮೊದಲನೇ ಅಕ್ಷರಗಳಾಗಿರ್ತಕ್ಕಂಥ ವರ್ಣ ಅಂದರೆ ಅಕ್ಷರಗಳಾದ ಕ ಚ ಟ ತ ಪ ವ್ಯಂಜನಗಳಿಗೆ ಉತ್ತರ ಪದದ ಮೊದಲಲ್ಲಿ ಅಂದರೆ ಪೂರ್ವ ಪದ ಉತ್ತರ ಪದ ಮೊದಲಲ್ಲಿ ಯಾವ ವರ್ಣ ಬಂದರೂ ಕ್ರಮವಾಗಿ ಅದೇ ವರ್ಗದ ಅಂದರೆ ಕ ಚ ಟ ತ ಪ ಇರತಕ್ಕಂಥ ಇದೇ ವರ್ಗದ ತೃತೀಯ ಮೂರನೇ ವರ್ಣಗಳಾದ ಗ ಜ ಡ ದ ಬ ಆದೇಶವಾಗುವುದು. ಸಂಧಿಪದದಲ್ಲಿ ಅದೇ ವರ್ಗದ ಕ ಚ ಟ ತ ಪ ಇರತಕ್ಕಂಥ ವರ್ಗದ ಅದೇ ವರ್ಗದ ಮೂರನೇ ವರ್ಗಾಕ್ಷರಗಳಾಗಿರ್ತಕ್ಕಂಥ ಗ ಜ ಡ ದ ಬಗಳು ಆದೇಶವಾಗಿ ಬರುವುದನ್ನು ನಾವು ಜಸ್ತ್ವ ಸಂಧಿ ಅಂತೇಳಿ ಕರಿತೀವಿ. ಜಸ್ತ್ವ ಸಂಧಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು, ಇದು ಮೊದಲನೇ ವರ್ಗಗಳಲ್ಲಿನ ವ್ಯಂಜನಗಳಲ್ಲಿರ್ತಕ್ಕಂಥ ಪ್ರಥಮ ವರ್ಣಗಳು, ಅದೇ ವರ್ಗದ ತೃತೀಯ ವರ್ಣಗಳು. ಅಂದರೆ ಪೂರ್ವ ಪದದಲ್ಲಿ ಒಂದು ಪದ ನಡೀತಾ ಇದೆ, ಇಲ್ಲಿ ಪೂರ್ವ ಪದ ಇದೆ ಅಂತಂದರೆ ಪೂರ್ವ ಪದದಲ್ಲಿ ಒಂದು ಪ್ರಥಮ ವರ್ಗಗಳಲ್ಲಿನ ಪ್ರಥಮ ವರ್ಣ ಬಂದರೆ ಸಂಧಿಪದದಲ್ಲಿ ಇದೇ ವರ್ಗದ ಮೂರನೇ ವರ್ಗಾಕ್ಷರ ಬರುವುದು. ಕ ಬಂದಲ್ಲಿ ಗ ಬರೋದು, ಚ ಬಂದರೆ ಜ ಬರೋದು, ಟ ಬಂದರೆ ಡ, ತ ಬಂದರೆ ದ, ಪ ಬಂದರೆ ಬ. ಇವು ಸಂಧಿಪದದಲ್ಲಿ ಈ ವರ್ಗಗಳ ಬದಲಾಗಿ ಈ ವರ್ಣಗಳ ಬದಲಾಗಿ ಇದೇ ವರ್ಗದ ಮೂರನೇ ವರ್ಗಾಕ್ಷರ ಬರುವುದನ್ನು ನಾವು ಜಸ್ತ್ವ ಸಂಧಿ ಅಂತೇಳಿ ಕರಿತೀವಿ. ಈ ಸಾಮಾನ್ಯವಾಗಿ ನೋಡಿದರೆ ಕನ್ನಡ ವ್ಯಂಜನ ಸಂಧಿ ಮತ್ತು ಸಂಸ್ಕೃತ ವ್ಯಂಜನ ಸಂಧಿ, ಜಸ್ವ ಸಂಧಿ ಮತ್ತು ಆದೇಶ ಸಂಧಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನಿದೆ, ಎರಡು ನೋಡಿದ್ರೆ ಸೇಮ್ ಇದೆ. ಅಲ್ಲಿ ಸೇಮ್ ಇರ್ತಕ್ಕಂಥ ಪದಗಳು ಯಾವ ರೀತಿ ಇತ್ತಂದರೆ, ಮಳೆ ಪ್ಲಸ್ ಕಾಲ ಮಳೆಗಾಲ, ಅಲ್ಲಿ ಗ ಬಂದಿದೆ, ಕ ಇದ್ದಲ್ಲಿ ಗ ಬಂದಿದೆ. ಇಲ್ಲಿ ದಿಕ್ ಪ್ಲಸ್ ಅಂತ ದಿಗಂತ, ಇಲ್ಲಿ ಕ ಇದ್ದಲ್ಲಿ ಗ ಬಂದಿದೆ. ಆದರೆ ವ್ಯತ್ಯಾಸ ಏನಂದರೆ, ಕನ್ನಡ ಸ್ವರ ಸಂಧಿ, ಕನ್ನಡ ವ್ಯಂಜನ ಸಂಧಿಯಲ್ಲಿ ಇರ್ತಕ್ಕಂಥದ್ದು ಇದು ಆದೇಶ ಸಂಧಿ. ಇದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತೇಳಿ ಇದನ್ನು ಕೊಟ್ಟಿದ್ದೀನಿ. ಕನ್ನಡ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿಯಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಉತ್ತರ ಪದದ ಇದು ಉತ್ತರ ಪದ, ಇದು ಪೂರ್ವ ಪದ, ಇದು ಸಂಧಿ ಪದ. ಕನ್ನಡ ವ್ಯಂಜನ ಸಂಧಿ ಆದೇಶ ಸಂಧಿಯಲ್ಲಿ ಏನಾಗುತ್ತೆ ಅಂದರೆ, ಉತ್ತರ ಪದದಲ್ಲಿ ಬರುತ್ತೆ. ಉತ್ತರ ಪದದ ಮೊದಲನೇ ವ್ಯಂಜನಾಕ್ಷರದ ಬದಲಾಗಿ ಕತಪಗಳಿಗೆ ಗದಬ ಬರೋದು. ಅಂದರೆ ಕತಪ ಮೂರು ಮಾತ್ರ ಅಕ್ಷರಗಳು ಬರುತ್ತೆ. ಕತಪ ಈ ಮೂರು ಅಕ್ಷರಗಳು ಬಂದರೆ, ವರ್ಣಗಳು ಬಂದಾಗ ಗದಬಗಳು ಬರ್ತವೆ. ಆದರೆ ಜಸ್ವ ಸಂಧಿಯಲ್ಲಿ ಕಚಟ ತಪ ಈ ವರ್ಗಗಳನ್ನ ಮೊದಲನೇ ಪ್ರಥಮ 5 ವರ್ಣಗಳು ಬರ್ತವೆ. ಇಲ್ಲಿ ಕತಪಗಳು ಮಾತ್ರ ಬರ್ತವೆ. ಆದೇಶ ಸಂಧಿಯಲ್ಲಿ ಉತ್ತರ ಪದದಲ್ಲಿ ಮೊದಲಿಗೆ ಕತಪ ಬರುತ್ತೆ. ಆದರೆ ಜಸ್ವ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯದಾಗಿ ಅಕ್ಷರಗಳು ಬರ್ತವೆ. ಮಳೆ ಪ್ಲಸ್ ಕಾಲ ಮಳೆಗಾಲ, ಇಲ್ಲಿ ಕ ಇದೆ, ಇಲ್ಲಿ ಗ ಇದೆ. ಹಾಗೆ ದಿಕ್ ಪ್ಲಸ್ ಅಂತ ದಿಗಂತ, ಕೆಂಪು ಪ್ಲಸ್ ತಾವರೆ ಕೆಂದಾವರೆ, ಚಿತ್ ಪ್ಲಸ್ ಆನಂದ ಚಿದಾನಂದ, ಕಣ್ ಪ್ಲಸ್ ಪನಿ ಕಂಬನಿ, ಅಪ್ ಪ್ಲಸ್ ಜ ಅಬ್ಜ, ಇಲ್ಲಿ ಇದೆ. ನಮಗೆ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಕನ್ನಡ ವ್ಯಂಜನ ಸಂಧಿಯಲ್ಲಿ ಉತ್ತರ ಪದ ಪ್ರಮುಖವಾಗಿರುತ್ತೆ. ಉತ್ತರ ಪದದ ಮೊದಲನೇ ಅಕ್ಷರ ಪ್ರಮುಖವಾದರೆ, ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರ ಪ್ರಮುಖವಾಗುತ್ತೆ. ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಯಾಕಂದರೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು ಆದೇಶ ಸಂಧಿ ಜಸ್ವ ಸಂಧಿಯಲ್ಲಿ ಕನ್ಫ್ಯೂಸ್ ಆಗಿರೋದು ಮಳೆಗಾಲ, ಮಳೆ ಪ್ಲಸ್ ಕಾಲ ಅಂತ ಹೇಳ್ತೀವಿ ನಾವು, ಮಳೆ ಪ್ಲಸ್ ಕಾಲ ಅಂತ ಹೇಳ್ತೀವಿ. ಇಲ್ಲಿ ದಿಕ್ ಪ್ಲಸ್ ಅಂತ ದಿಗಂತ ಅಂತ ಹೇಳ್ತೀವಿ. ಇಲ್ಲಿ
ಜಸ್ವ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರ, ಆದೇಶ ಸಂಧಿಯಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ. ಇದು ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಇಲ್ಲಿ ಆದೇಶ ಸಂಧಿಯಲ್ಲಿ ಕತಪಗಳು ಬರ್ತವೆ, ಇಲ್ಲಿ ಕಚಟ ತಪ ಬರ್ತವೆ. ಕತಪ ಇದು ಕತಪ, ಇದು ಕಚಟ ತಪ. ಈ ಚ ಮತ್ತು ಟ ಇಲ್ಲ ಅಂತಂದರೆ, ಈ ಎರಡು ಅಕ್ಷರಗಳು, ಈ ಎರಡು ವರ್ಣಗಳು ಇಲ್ಲ ಅಂತಂದರೆ ಅದು ಆದೇಶ ಸಂಧಿ ಆಗುತ್ತೆ. ಆ ವರ್ಣಗಳು ಇದ್ದರೆ, ಈ ವರ್ಗಗಳ ಪ್ರಥಮ 5 ವರ್ಣಗಳು ಬಂದರೆ ಅದು ಜಸ್ವ ಸಂಧಿ ಆಗುತ್ತೆ. ಇದು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಆದೇಶ ಸಂಧಿ ಮತ್ತು ಜಸ್ವ ಸಂಧಿಯಲ್ಲಿರ್ತಕ್ಕಂಥ ವ್ಯತ್ಯಾಸದ ಬಗ್ಗೆ ಸಿಂಪಲ್ ಆಗಿದೆ. ಆದೇಶ ಸಂಧಿಯಲ್ಲಿ ಉತ್ತರ ಪದದ ಮೊದಲನೇ ವ್ಯಂಜನಾಕ್ಷರ ಆಗುತ್ತೆ, ಜಸ್ವ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರ ಆಗುತ್ತೆ. ಹಾಗೆ ಜಸ್ವ ಸಂಧಿ ಅಂತಂದರೆ ನಿಮಗೆ ಈ ವಾಕ್ಯವನ್ನು ತಿಳ್ಕೊಂಡಿರಿ ಅಂತ ಭಾವಿಸ್ತೀನಿ. ಈ ವಾಕ್ಯ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ಳಿ. ಆದೇಶ ಸಂಧಿ ಕತಪಗಳಿಗೆ ಗದಬಗಳು ಬರ್ತವೆ, ಜಸ್ವ ಸಂಧಿಯಲ್ಲಿ ಕಚಟ ತಪಗಳಿಗೆ ಗಜಟ ದಬಗಳು ಬರ್ತವೆ. ಇಲ್ಲಿ ಚ ಮತ್ತು ಟ ಬದಲಾಗಿ ಜ ಮತ್ತು ಡ ಬರ್ತವೆ. ಆದೇಶ ಸಂಧಿಯಲ್ಲಿ ಚ ಟ ಬರೋದಿಲ್ಲ. ಈಗ ಆದೇಶ ಸಂಧಿ ಜಸ್ವ ಸಂಧಿ. ಈಗ ಜಸ್ವ ಸಂಧಿ ಅಂದರೆ ಉದಾಹರಣೆಗಳೊಂದಿಗೆ ನಾವು ನೋಡೋಣ ಯಾವ ರೀತಿಯಲ್ಲಿ ಜಸ್ವ ಸಂಧಿ ಬರುತ್ತೆ ಅಂತೇಳಿ. ಉದಾಹರಣೆಯಿಂದ ಮೂಲಕ ನೋಡಿದ್ರೆ ನಮಗೆ ಸಂಪೂರ್ಣವಾಗಿ ಈ ಒಂದು ಜಸ್ವ ಸಂಧಿ ಅರ್ಥ ಆಗುತ್ತೆ. ಜಸ್ವ ಸಂಧಿಯಲ್ಲಿ ಉದಾಹರಣೆ ಮೂಲಕ ನಾವು ನೋಡೋದಾದರೆ, ವಾಕ್ ಪ್ಲಸ್ ದೇವಿ ವಾಗ್ದೇವಿ ಅಂದರೆ ಪೂರ್ವ ಪದದಲ್ಲಿ, ಇಲ್ಲಿ ಪೂರ್ವ ಪದದಲ್ಲಿ ಕ ಇದೆ. ಉತ್ತರ ಪದದಲ್ಲಿ ಯಾವುದೇ ವರ್ಣ ಬರ್ಬೋದು, ಅದು ಸ್ವರನಾದರೂ ಬರ್ಬೋದು, ವ್ಯಂಜನಾದರೂ ಬರ್ಬೋದು. ಪೂರ್ವ ಪದದಲ್ಲಿ ಕ ಇದೆ, ವ್ಯಂಜನಾಕ್ಷರ ಇದೆ. ಉತ್ತರ ಪದದಲ್ಲಿ ದ ಇದೆ. ಇದು ಅಷ್ಟೊಂದು ಪ್ರಾಮುಖ್ಯತೆಯನ್ನು ವಹಿಸಲ್ಲ. ಉತ್ತರ ಪದದಲ್ಲಿರ್ತಕ್ಕಂಥ ಮೊದಲನೇ ಸ್ವರ ಆದರೂ ಬರ್ಬೋದು, ವ್ಯಂಜನ ಆದರೂ ಬರ್ಬೋದು, ಯಾವುದೇ ವರ್ಣ ಬರ್ಬೋದು. ನಮಗೆ ಬೇಕಾಗಿರೋದು ಪೂರ್ವ ಪದದಲ್ಲಿರ್ತಕ್ಕಂಥ ಪದ, ಅದರಲ್ಲಿ ವ್ಯಂಜನಾಕ್ಷರ, ಕೊನೆಯ ವ್ಯಂಜನಾಕ್ಷರ. ಹಾಗೆ ಸಂಧಿ ಪದದಲ್ಲಿ ಇದನ್ನು ನಾವು ಪೂರ್ವ ಪದ, ಉತ್ತರ ಪದ, ಸಂಧಿ ಪದ ಅಂತೇಳಿ ಕರಿತೀವಿ. ಪೂರ್ವ ಪದದಲ್ಲಿರ್ತಕ್ಕಂಥ ಕೊನೆಯ ವ್ಯಂಜನಾಕ್ಷರದ ಬದಲಾಗಿ ಸಂಧಿ ಪದದಲ್ಲಿ ಇದೇ ವರ್ಗದ 3ನೇ ವರ್ಣ ಅಂದರೆ ಅಕ್ಷರ ಬರುವುದನ್ನು ನಾವು ಜಸ್ವ ಸಂಧಿ ಅಂತೇಳಿ ಕರಿತೀವಿ. ಕ ಬದಲಾಗಿ ಗ ಬಂದಿದೆ, ಇಲ್ಲಿ ಗ ಬಂದಿದೆ. ಅಂದರೆ ನಾವು ಒಂಥರ ಡಿವೈಡ್ ಮಾಡಿದರೆ ವಾ ವಾ, ಕ ಇಲ್ಲ, ದೆ ದೆ, ವಿ ಇದೆ. ನಮಗೆ ಕ ಇಲ್ಲ, ಕ ಬದಲಾಗಿ ಗ ಬಂದಿದೆ. ಗ ಬಂದಿದೆ ಅಂದರೆ ಇದೇ ವರ್ಗದ 3ನೇ ವರ್ಗ ಅಂದರೆ 3ನೇ ವರ್ಗದಲ್ಲಿರ್ತಕ್ಕಂಥ, ಇದೇ ವರ್ಗದ 3ನೇ ತೃತೀಯ ವರ್ಣ ಬಂದಿರೋದ್ರಿಂದ, ಅಕ್ಷರ ಬಂದಿರೋದ್ರಿಂದ ಇದು ಜಸ್ವ ಸಂಧಿ. ಹಾಗೆ ಚ ಇದೆ, ಅಚ್ ಪ್ಲಸ್ ಅಂತ ಅಜಂತ. ಚ ಪೂರ್ವ ಪದದಲ್ಲಿ ಕೊನೆಯ ವ್ಯಂಜನಾಕ್ಷರ ಚ ಇದೆ. ಇದೇ ವರ್ಗದ 3ನೇ ವರ್ಣ, ತೃತೀಯ ವರ್ಣ ಜ ಬಂದಿದೆ. ಇಲ್ಲಿ ಜ ಬಂದಿದೆ ನೋಡಿ. ಅ ಇದೆ, ಚ ಇದೆ, ಚ ಇಲ್ಲ. ಅ ಇದೆ, ಜದಲ್ಲಿ ಅ ಇದೆ. ಅ ಬ ತ ತ ಅನುಸ್ವರ. ಇಲ್ಲಿ ಚ ಇದೆ, ಇದೇ ಬದಲಾಗಿ ಚ ಬದಲಾಗಿ ಜ ಬಂದಿದೆ. ಅಂದರೆ ಚ ಈ ಒಂದು ವರ್ಗದಲ್ಲಿನ ತೃತೀಯ ವರ್ಣ ಜ ಬಂದಿದೆ. ಅದೇ ರೀತಿ ವಿರಾಟ್ ಪ್ಲಸ್ ರೂಪ ವಿರಾಟ್ ರೂಪ. ನಾವು ವಿರಾಟ್ ಪ್ಲಸ್ ರೂಪ ವಿರಾಟ್ ರೂಪ. ಈ ಕ್ರಿಕೆಟಲ್ಲಿ ಆಡುವಾಗ ವಿರಾಟ್ ಕೊಹ್ಲಿ ಅವರು ಹೇಳ್ತಿರ್ತಾರಲ್ಲ, ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ರನ್ಸ್ಗಳನ್ನು ತೆಗೆದಾಗ ಹೇಳ್ತಿರ್ತೀವಿ, ವಿರಾಟ್ ರೂಪವನ್ನು ತೋರಿಸಿಬಿಟ್ರು ಅಂತೇಳಿ. ಕೆಲವೊಂದು ಪೇಪರ್ಗಳಲ್ಲಿ ನಾವು ವಾರ್ತಾಪತ್ರಿಕೆಯಲ್ಲಿ ಓದುವಾಗ ಬರ್ತಾ ಇರುತ್ತೆ, ವಿರಾಟ್ ರೂಪವನ್ನು ಇಂದು ವಿರಾಟ್ ಕೊಹ್ಲಿ ಅವರು ತಮ್ಮ ವಿರಾಟ್ ರೂಪವನ್ನು ತೋರಿಸಿದರು ಅಂತೇಳಿ. ವಿರಾಟ್ ಪ್ಲಸ್ ರೂಪ ವಿರಾಟ್ ರೂಪ. ನಾವು ವಿರಾಟ ರೂಪ ಅಂತ ಹೇಳೋದಿಲ್ಲ, ವಿರಾಟ್ ಪ್ಲಸ್ ರೂಪ ವಿರಾಟ್ ರೂಪ. ಟ ಬದಲಿಗೆ ಡ ಬಂದಿದೆ. ಹಾಗೆ ಸತ್ ಪ್ಲಸ್ ಉದ್ದೇಶ ಸದುದ್ದೇಶ. ಇಲ್ಲಿ ಸಹ ಸ್ವರ ಬಂದಿದೆ, ಇಲ್ಲಿ ವ್ಯಂಜನ ಬಂದಿದೆ, ಇಲ್ಲಿ ಸ್ವರ ಬಂದಿದೆ, ಇಲ್ಲಿ ವ್ಯಂಜನ ಬಂದಿದೆ. ನಮಗೆ ಉತ್ತರ ಪದದ ಯಾವುದೇ ವರ್ಣ ಆದರೂ ಬರಲಿ, ಸ್ವರ ಆದರೂ ಬರಲಿ, ವ್ಯಂಜನ ಆದರೂ ಬರಲಿ, ನಮಗೆ ಬೇಕಾಗಿರೋದು ಜಸ್ವ ಸಂಧಿಯಲ್ಲಿ
ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರದ ಬದಲಾಗಿ ಸಂಧಿ ಪದದಲ್ಲಿ ಇದೇ ವರ್ಗದ ಕ ವರ್ಗದ ತೃತೀಯ ವರ್ಣ ಬಂದರೆ ಅದು ಜಸ್ವ ಸಂಧಿ. ಕ ಬದಲಿಗೆ ಗ ಬರುತ್ತೆ. ಅಂದರೆ ಮೃದು ವರ್ಣ ಅಂತೇಳಿ ಕರಿತೀವಿ ನಾವು. ಮೃದು ವರ್ಣ ಕ ಗ. ಕಠಿಣ ವರ್ಣ ಅಂದರೆ ಖ ಘ. ಅಂದರೆ 2 ಮತ್ತು 4ನೇ ವರ್ಣಗಳನ್ನು ನಾವು ಕಠಿಣ ವರ್ಣಗಳು, ಕಷ್ಟ ವರ್ಣಗಳು ಅಂತ ಹೇಳ್ತೀವಿ. 1 ಮತ್ತು 3ನೇ ವರ್ಣಗಳನ್ನು ಮೃದು ವರ್ಣಗಳಂತೇಳಿ ಕರಿತೀವಿ. ತ ವರ್ಗದ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರ್ತಕ್ಕಂಥ ತ ಇದೆ. ತ ವರ್ಗದ ಸಂಧಿ ಪದದಲ್ಲಿ ಇದೇ ವರ್ಗದ 3ನೇ ವರ್ಣ ದ ಬಂದಿದೆ. ಇಲ್ಲಿ ಯಾವುದೇ ಸ್ವರ ಆದರೂ ಬರಬಹುದು, ವ್ಯಂಜನ ಆದರೂ ಬರಬಹುದು. ಸ್ವರ ಆದರೂ ಬರ್ಬೋದು, ವ್ಯಂಜನ ಆದರೂ ಬರಬಹುದು. ನಮಗೆ ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರ ಪ್ರಮುಖ ಈ ಜಸ್ವ ಸಂಧಿಯಲ್ಲಿ. ಹಾಗೆ ಅಪ್ ಪ್ಲಸ್ ದಿ ಅಬ್ದಿ. ಇಲ್ಲಿ ಪ ಇದೆ, ದ ಬ ಇದೆ. ಅಂದರೆ ಈ ಅಕ್ಷರ ನಮಗೆ ಪ್ರಾಮುಖ್ಯ ಅಲ್ಲ, ಈ ಅಕ್ಷರ ಪ್ರಾಮುಖ್ಯ. ಪೂರ್ವ ಪದದಲ್ಲಿರ್ತಕ್ಕಂಥ ಕೊನೆಯ ವ್ಯಂಜನಾಕ್ಷರದ ಬದಲಾಗಿ ಸಂಧಿ ಪದದಲ್ಲಿ ಇದೇ ವರ್ಗದ ಅಂದರೆ ಕಚಟ ತಪಗಳಿಗೆ, ಪ್ರಥಮ ವರ್ಣಗಳಾಗಿರ್ತಕ್ಕಂಥ ಕಚಟ ತಪಗಳಿಗೆ ಅದೇ ವರ್ಗದ 3ನೇ ವರ್ಣಗಳಾಗಿರ್ತಕ್ಕಂಥ ಗಜಡ ದಬಗಳು ಆದೇಶವಾಗಿ ಬರೋದನ್ನು, ಸಂಧಿ ಪದದಲ್ಲಿ ಆದೇಶವಾಗಿ ಬರುವುದನ್ನು ನಾವು ಜಸ್ವ ಸಂಧಿ ಅಂತೇಳಿ ಕರಿತೀವಿ. ಇಷ್ಟನ್ನು ತಿಳ್ಕೊಂಡಾದ್ಮೇಲೆ ಇನ್ನೂ ಕೆಲವೊಂದು ಉದಾಹರಣೆಗಳಿದ್ದಾವೆ. ವಾಕ್ ಪ್ಲಸ್ ದಾನ ವಾಗ್ದಾನ. ದಿಕ್ ಪ್ಲಸ್ ದೇಶ ದಿಗ್ದೇಶ. ಷಟ್ ಪ್ಲಸ್ ಅಂಗನೆ ಷಡಂಗನೆ. ಸಮ್ಯಕ್ ಪ್ಲಸ್ ದರ್ಶನ ಸಮ್ಯಕ್ ದರ್ಶನ. ಅಪ್ ಪ್ಲಸ್ ಜಾತ ಅಬ್ಜಾತ. ಸತ್ ಪ್ಲಸ್ ವಿದ್ಯೆ ಸದ್ವಿದ್ಯೆ. ಹೃತ್ ಪ್ಲಸ್ ರೋಗ ಹೃದ್ರೋಗ. ಅಪ್ ಪ್ಲಸ್ ಬಿಂದು ಅಬ್ಬಿಂದು. ತತ್ ಪ್ಲಸ್ ಏಕಚಿತ್ತ ತದೇಕಚಿತ್ತ. ಚಿತ್ ಪ್ಲಸ್ ಘನ ಚಿದ್ಘನ. ಋಕ್ ಪ್ಲಸ್ ವೇದ ಋಗ್ವೇದ. ಇದೇ ರೀತಿ ಇನ್ನೂ ಅನೇಕ ಉದಾಹರಣೆಗಳು ನಮಗೆ ಜಸ್ವ ಸಂಧಿಗೆ ಸಿಗ್ತವೆ. ಈ ಒಂದು ಅನೇಕ ಉದಾಹರಣೆಗಳನ್ನು ಸಹ ನೀವು ಈ ವಿಡಿಯೋನ ನೋಡಿದರು ಕೆಲವೊಂದು ಉದಾಹರಣೆಗಳನ್ನ ತಗೊಂಡು ನೀವು ಬಿಡಿಸಿ ಬರೆದಾಗ ಈ ಜಸ್ವ ಸಂಧಿ ಅಂದರೆ ಏನಂತ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಕೇವಲ ವಿಡಿಯೋವನ್ನು ನೋಡುವುದಲ್ಲ, ನೀವು ಸಹ ಒಂದು ಸಾರಿ ಓದಿ ಅದನ್ನು ವಾಕ್ಯಗಳನ್ನು ಬಿಡಿಸಿ ಬರೀರಿ. ಆ ಪದಗಳನ್ನು ಬಿಡಿಸಿ ಬರೆದಾಗ ನಿಮಗೆ ಜಸ್ವ ಸಂಧಿ ಬಗ್ಗೆ ತಿಳಿಯುತ್ತೆ. ಇಷ್ಟು ಉದಾಹರಣೆಗಳಲ್ಲಿ ಇನ್ನೂ ಅನೇಕ ಉದಾಹರಣೆಗಳು ನಿಮಗೆ ಸಿಗ್ತವೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಜಸ್ವ ಸಂಧಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥ ಆಯಿತು ಅಂತೇಳಿ ನಾನು ಭಾವಿಸ್ತೀನಿ.